ಶಿವಮೊಗ್ಗ ನಗರದಲ್ಲಿ ಕೋರ್ಟ್ ಪಕ್ಕದಲ್ಲಿ ತಾಲೂಕು ಆಫೀಸ್ ಇದೆ. ತಾಲೂಕು ಆಫೀಸಲ್ಲಿ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡತಕ್ಕಂಥ ಸೆಂಟ್ರ್ ಇದೆ. ಇದೇ ನೋಡಿ ಪಡಸಾಲೆ ಅಂತ. ಇಲ್ಲಿ ಎಲ್ಲ ಜನ ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ. ಪಡಸಾಲೆಯಲ್ಲಿ ನೀವು ಅರ್ಜಿ ಹಾಕಿದರೆ ಇಮ್ಮಿಡಿಯೇಟಾಗಿ ನಿಮಗೆ ಒಂದು 15 ದಿವಸದಲ್ಲಿ ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ. ಯಾವ್ಯಾವ ಸರ್ಟಿಫಿಕೇಟ್ ಏನೇನು ಅಂತ ಎಲ್ಲ ಬೋರ್ಡನ್ನು ಹಾಕಿದ್ದಾರೆ. SDP ಸರ್ವಿಸ್ ಸೆಂಟ್ರಿಗೆ ಬಂದು ಕೇಳ್ತಾ ಇರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಎಲ್ಲಿ ಅರ್ಜಿ ಹಾಕಬೇಕು ಅಂತ. ನೋಡಿ, ಸ್ವೀಕೃತಿ ಕೇಂದ್ರ ಇದೆ. ಇಲ್ಲಿ ಹೋಗಿ ಅರ್ಜಿಯನ್ನು ಹಾಕಿದರೆ ಜಲ್ದಿ ನಿಮ್ಗೆ ಸಿಗುತ್ತೆ. ಎಲ್ಲ ದಾಖಲೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಶಾಲಾ ದಾಖಲಾತಿ, TC ಎಲ್ಲ ತೊಗೊಂಡೋಗ್ಬೇಕು. ಯಾವುದಕ್ಕೆ ಎಷ್ಟೆಷ್ಟು ರೇಟು, ಏನು ಎತ್ತ ಅಂತೇಳಿ ಎಲ್ಲ ಬೋರ್ಡ್ ಹಾಕಿ ₹40 ರೂಪಾಯಿ ಇದೆ. ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ಜನ್ರೇಟ್ ಆದಮೇಲೆ ₹40 ಕೊಟ್ಟು ತಗೊಬೇಕು. ಅದನ್ನು ಸ್ಪಷ್ಟವಾಗಿ ಹಾಕಿದರೆ ಜನನ ಮರಣ ಪತ್ರಕ್ಕೆ ಶುಲ್ಕ ಎಷ್ಟು, ಅದೆಷ್ಟು, ಇದೆಷ್ಟು ಎಲ್ಲ ಥರದ್ದು ಹಾಕ್ಯಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷು ಮಾತನಾಡ್ತಾ ಇದ್ದೀನಿ. ನೀವೆಲ್ಲ ಹೋಗಿ ಈ ಸರ್ವೀಸನ್ನು ಶಿವಮೊಗ್ಗದ ತಾಲೂಕು ಆಫೀಸ್ನಲ್ಲಿ ತಗೊಬೇಕು ಅಂತ ಹೇಳ್ತಾ ಇದ್ದೀನಿ. ಹಲೋ, ಎಸ್, ನಮಸ್ಕಾರ. ಗೊತ್ತಾಯ್ತಲ್ಲ, ನಾನು ಯೂಟ್ಯೂಬ್ ಚಾನಲ್ ಇದೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ.